ಫೋಟೋಗ್ರಫಿ, ನೈಜ ಚಿತ್ರಣ, ಎಡಿಟೆಡ್ಡು ಇವೆಲ್ಲವೂ ಕೂಡ ಒಂದೆಡೆ ಸರ್. ಈಗಿರ್ತಕ್ಕಂಥ ದಿನಮಾನಗಳಲ್ಲಿ ಹೊಸ ಪೀಳಿಗೆ ಫೋಟೋಗ್ರಫಿನ ಜೀವನ ಮಾಡಿಕೊಂಡು ಅಥವಾ ಹವ್ಯಾಸಿ ಫೋಟೋಗ್ರಾಫರು ಬರೋರಿಗೆ ನೀವು ಕೊಡ್ತಕ್ಕಂಥ ಒಂದು ಸಜೆಷನ್ ಸರ್? ಅಂದರೆ ಛಾಯಾಗ್ರಹಣ ಯಾವತ್ತಿಗೂ ಅದು ಅಸ್ತು ನಿಲ್ಲಿಸಲ್ಲ, ನಿಂತು ನೀರಲ್ಲ, ಅದು ಬೆಳೀತಾನೆ ಇರುತ್ತೆ. ಅದು ಬೆಳವಣಿಗೆ ಖಂಡಿತ. ಈಗ ಹೊಸ ನೀರು ಬರ್ತಾ ಇರುತ್ತೆ, ಹಳೆ ನೀರು ಹೋಗ್ತಾ ಇರುತ್ತೆ. ಹಾಗಾಗಿ ನನಗೆ ಏನು ಅನಿಸೋದಂದರೆ, ಛಾಯಾಗ್ರಹಣದಲ್ಲೂ ಕೂಡ ಹೊಟ್ಟೆ ಉರಿಯೋದಕ್ಕೆ ತುಂಬಾ ಅವಕಾಶಗಳಿದ್ದಾವೆ. ಇವತ್ತು ಸಣ್ಣ ಮೊಬೈಲ್ ಕ್ಯಾಮ್ರಾದಲ್ಲೇ ಸಿನಿಮಾಗಳನ್ನು ಮಾಡೋಂಥ ಮತ್ತು ಡಾಕ್ಯುಮೆಂಟ್ರಿಗಳು ಮಾಡೋಂಥ ಘಟನೆಗಳು ಕೂಡ ನೋಡಿದ್ದೀವಿ. ಅಂದರೆ ಒಂದು ಸಕಾರಾತ್ಮಕವಾದಂಥ ನೆಲೆಯಲ್ಲಿ ಒಂದು ವಿಭಿನ್ನವಾದಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಯುವಕರ ಪಡೆನೇ ಇದೆ. ಆದರೆ ಈ ಸೋಷಿಯಲ್ ಮೀಡ್ಯಾದ ರೀಲ್ಸು ಮತ್ತಿತರೆ ಏನು ಇದಾವಲ್ಲ, ಟಿಕ್ಟಾಕ್, ಆ ಥರದ ಒಂದು ಇದುಗಳಿಂದ ಪ್ರಾಣಾಪಾಯಗಳು ಕೂಡ ಇದ್ದಾವೆ. ಅಂದರೆ ಒಂದು ಸಾಹಸಗಳನ್ನು ಮಾಡೋಕ್ಕೆ ಹೋಗಿ ಎತ್ತರದ ತುದಿಯಿಂದ ಅದು ಒಂದು ಏನೋ ಒಂದು ರಮ್ಯತೆಯನ್ನು ತೋರ್ಸೋಕ್ಕೆ ಹೋಗಿ ಅವರು ಒಂದು ಭಯಾನಕ ಸ್ಥಿತಿಗೆ ಅವರು ಹೋಗೋದಿದೆಯಲ್ಲ, ಅದು ಕೂಡ ಅಪಾಯಕಾರಿಯೇ. ಇತ್ತೀಚೆಗೆ ಮಳೆಯಲ್ಲಿ ಒಬ್ಬ ಯುವಕ ನೀರಲ್ಲಿ ಬಿದ್ದು ಇದಾಗಿದ್ದು ಒಂದು ವೈರಲ್ ಆಯಿತು ನೋಡಿ. ಆ ಥರದ ಅದು ವೈರಲ್ ಆಯಿತು. ಆಗದೇ ಇರೋಂಥ, ಗಮನಕ್ಕೆ ಬಾರದೇ ಇರೋಂಥ ಸಾಕಷ್ಟು ಆಗಿದ್ದಾವೆ. ಆ ಥರದ್ದು ಆಗಿದೆ ಸರ್. ಈಗ ಒಂದು ಹೇಳೋದಾದರೆ, ಅಂದರೆ ಈಗ ನೀವು ಎಲ್ಲೋ ಒಂದು ಈಗ ಹಂಪಿ ಪರಿಸರದಲ್ಲಿ ಈ ಚಿರತೆಗಳಿದ್ದಾವೆ, ಅಥವಾ ಬೇರೆ ಬೇರೆ ನೀವು ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಂಥ ಸಂದರ್ಭದಲ್ಲಿ ಪ್ರಾಣಿಗಳ ಅಪಾಯ ಇರ್ತದೆ. ನೀವೆಲ್ಲೋ ಒಂದು ಕಡೆ ಮರೆ ಮಾಚ್ಕೊಂಡು ಫೋಟೋ ತೆಗೆದು ಕುತ್ಕೊಂಡಿರ್ತೀರ, ಹಿಂದ್ಗಡೆಯಿಂದ ಯಾವುದು ಪ್ರಾಣಿ ಬರೋದು, ಸಣ್ಣ ಪುಟ್ಟ ಅವಘಡಾಗುತ್ತದ್ದು ಯಾವುದಾದ್ರೂ ನಿಮ್ಮ ಮೆಮೊರಬಲ್ ನಿಮಗಾಗಿರ್ಬೋದು ಅಥವಾ ನಿಮ್ಮ ಸಹಚರ ಎಲ್ಲರೂ ಹೋದಾಗ ಏನಂತದ್ದು ಆಗಿದಂಥ ಘಟನೆ ನೆನಪು? ನಾನು 2012ರಿಂದ ಸೀರಿಯಸ್ ಆಗಿ ಫೋಟೋಗ್ರಫಿಗೆ ನಾನು ಇದ್ದೀನಿ. ಅದಕ್ಕೂ ಮೊದಲು ಮಾಡ್ತಿದ್ರು ಕೂಡ ಸ್ವಂತ ಕ್ಯಾಮ್ರಾ ಇರಲಿಲ್ಲ. 2012ರಿಂದ ನಂದು ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಾ ತೊಗೊಂಡಾಗ ಬೆಟ್ಟಗಳನ್ನೆಲ್ಲ ಹತ್ತಾ ಇದ್ವಿ. ಅವಾಗೇ ಯಾವುದೇ ರೀತಿಯ ಪ್ರಾಣಿಗಳು ಗೋಚರಿಸಿದ್ದಿಲ್ಲ. ಆ ನಡುವೆ ಒಂದು 2016-17ರಲ್ಲಿ ಚಿರತೆಗಳು ಕಾಣಿಸೋಕ್ಕೆ ಶುರು ಮಾಡಿತ್ತು. ಹಂಪಿ ಪರಿಸರದಲ್ಲಿನೇ ತುಂಬಾ ಇದ್ದಾವೆ. ಇಲ್ಲಿ ಜೀವ ವೈವಿಧ್ಯತೆ ತುಂಬ ಇದೆ. ಈ ಕರಡಿ ಇದೆ, ಕರಡಿ ಆವಾಸ ಸ್ಥಾನ ಇದೆ. ಇಲ್ಲಿ ನೋಡಿ ಮಾತಂಗ ಪರ್ವತದಲ್ಲಿ ಕರಡಿ ಮತ್ತು ಚಿರತೆ ಎರಡರ ಆವಾಸ ಸ್ಥಾನ ಇದು. ಆದರೆ ಗೊತ್ತಿರಬೇಕು, ಅಂದರೆ ಈ ಕಾರಣಕ್ಕಾಗಿ ಕೆಲವೊಂದು ಗುಹೆಗಳಿದ್ದಾವೆ, ಆ ಗುಹೆ ಹತ್ರ ಹೋಗಬಾರ್ದು. ಆಮೇಲೆ ಅವು ಎಲ್ಲ ಸಂದರ್ಭದಲ್ಲೂ ಇರಲ್ಲ. ಲೇಟ್ ಈವ್ನಿಂಗು, ಅರ್ಲಿ ಮಾರ್ನಿಂಗು ಈ ಸಂದರ್ಭದಲ್ಲಿ ಇರ್ತದೆ. ಆ ಸಂದರ್ಭದಲ್ಲಿ ನಾವು ನಿಮಗೂ ಅದೇ ಫೋಟೋಗ್ರಫಿ ಟೈಮಿಂಗು ಅದೇ ಅರ್ಲಿ ಮಾರ್ನಿಂಗ್ ಹೋಗತಕ್ಕಂಥದ್ದು ಅಥವಾ ಇಡೀ ಸಂಜೆ ಹೋಗ್ತಕ್ಕಂಥ ಸಮಯ? ಹೌದು, ನಿಜ. ಆದರೆ ಒಂದು 4-5 ಜನ ಇದ್ದಾಗ ಅವಿನಂತ ಇದು ಮಾಡಲ್ಲ. ಒಬ್ಬರೇ ಇದ್ದಾಗ ಇವತ್ತಿಗೂ ಕೂಡ ಮಾನವ ಸಂಘರ್ಷ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಇಲ್ಲ. ನಮ್ಮಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗಿಲ್ಲ. ಆನೆಗುಂದಿ ಕಡೆ ಒಂದು ಅನಾಹುತ ಬಿಟ್ಟರೆ ನಮ್ಮ ಹಂಪಿ ಪ್ರದೇಶದಲ್ಲಿ ಮಾನವ ಸಂಘರ್ಷ ಪ್ರಾಣಿಗಳೊಂದಿಗೆ ಇಲ್ಲ. ಸೊ ನಿಮಗೆ ಸಾಕಷ್ಟು ಕರಡಿ ಮತ್ತು ಚಿರತೆಗಳು ನಮ್ಮಲ್ಲಿವೆ. ಇವತ್ತಿಗೂ ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.